ಕೊಡಗು, ಮೈಸೂರು, ಹಾಸನ, ಮಡಿಕೇರಿ ಈ ಕಡೆಗೆಲ್ಲ ಎಲ್ಲರಿಗೂ ಸಮುದಾಯಕ್ಕೆ ಹಕ್ಕು ಸಿಕ್ಕಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೂ ಇಲ್ಲ. ಜಮೀನು ಕೊಟ್ಟಿದ್ದಾರೆ, ಜೀವನೋಪಾಯಕ್ಕಾಗಿ ಅರಣ್ಯ ಹಕ್ಕನ್ನು ಕೊಟ್ಟಿದ್ದಾರೆ. ಎಷ್ಟು ಗುಂಟೆ ಕೊಟ್ಟಿದ್ದಾರೆ? 2 ಗುಂಟೆ, 1 ಗುಂಟೆ, 3 ಗುಂಟೆ, ನೀನು ಮಾಡೇ ಇಲ್ಲ ಅಂತೇಳಿ ಮಾಡ್ತಾರೆ. ಅದು ಮೂಲತಃ ನಮ್ಗೆ ಅನ್ಯಾಯ ಆಗಿದೆ. ಇವು ಎಲ್ಲವೂ ಅನ್ಯಾಯ ಆಗಿರೋದ್ರಿಂದ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೈ ಎತ್ತಿಕೊಳ್ಳಬೇಕಾಗಿದೆ. ಇದ್ರ ಬಗ್ಗೆ ನಮಗೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದಿಸಿಲ್ಲ ಅಂತ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ಹೋರಾಟಕ್ಕೆ, ಆಮೇಲೆ ಬುಡಕಟ್ಟು ಜನರ ಪೌಷ್ಟಿಕಾಹಾರದ ಯೋಜನೆ, ಬುಡಕಟ್ಟು ಜನರ ಪೌಷ್ಟಿಕಾಹಾರದ ಯೋಜನೆ, ಅರಣ್ಯ ಹಕ್ಕು ಕಾಯ್ದೆ, ಸಾಮುದಾಯಿಕ ಅರಣ್ಯ ಹಕ್ಕು ಕಾಯ್ದೆ, ಸಾಮುದಾಯಿಕ ಅರಣ್ಯ ಹಕ್ಕು ಕಾಯ್ದೆ ಬೇಕೇ ಬೇಕು, ಬೇಕೇ ಬೇಕು. ಇನ್ಕಿಲಾಬ್ ಬುಡಕಟ್ಟು ಜನರ ಹೋರಾಟಕ್ಕೆ. ಸಂದರ್ಭದಲ್ಲಿ ಈ ವರ್ಷ ಮಳೆಗಾಲದಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಯಾವುದೇ ರೀತಿಯ ಆಹಾರ ಸಿಗದೇ ಇರುವಂಥದ್ದು, ಮುಖ್ಯವಾಗಿ ಅವರಿಗೆ ಕಾಡಿನಲ್ಲಿ ಸಂಗ್ರಹ ಮಾಡುವಂಥ ಏನು ಗಡ್ಡೆಗೆಣಸುಗಳು, ಈ ರೀತಿಯ ಏನು ಕಾಡಿನ ಆಹಾರ ಪದ್ಧತಿ ಏನಿದೆ ಅದು ಯಾವುದನ್ನು ಕೂಡ ಅವರಿಗೆ ಸಂಗ್ರಹ ಮಾಡಲಿಕ್ಕೆ ಕಷ್ಟದ ಸಮಯ. ಸೊ ಅಂಥ ಸಂದರ್ಭದಲ್ಲಿ ಕೊಡಲೇಬೇಕಾದದ್ದು. ಆದರೆ ಏನಾಗಿದೆ ಹೇಳಿದರೆ, ಸರ್ಕಾರದ ಒಂದು ತಾಂತ್ರಿಕ ಸಮಸ್ಯೆಗಳು, ಈಗ ವರ್ಷ ಇಡೀ ಪೌಷ್ಟಿಕಾಹಾರ ಕೊಡಬೇಕು ಅಂತೇಳಿ ಹೇಳುವಾಗ ಈ ತಾಂತ್ರಿಕ ಸಮಸ್ಯೆಗಳು ಬರದ ಹಾಗೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕೆಲಸ. ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಏನು ಹೇಳಿದರೆ, ಮೊದಲು ಜಿಲ್ಲಾ ಮಟ್ಟದಲ್ಲಿ ಟೆಂಡರ್ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವ ಪದ್ಧತಿ ಇತ್ತು. ಜಿಲ್ಲಾ ಮಟ್ಟದಲ್ಲಿ ಯಾಕೆ ಮುಖ್ಯ ಅಂತೇಳಿ ಹೇಳಿದರೆ, ನಾವು 13 ಬುಡಕಟ್ಟು ಸಮುದಾಯದವರು ಕೂಡ ಭಿನ್ನ ಆಹಾರ ಪದ್ಧತಿಯಿಂದ ಬಂದವರು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಆಹಾರ ಬೇರೆ ಬೇರೆ ರೀತಿಯಲ್ಲಿರುವಂಥದ್ದು. ಈಗ ಉದಾಹರಣೆಗೆ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಾವು ಕೊಚ್ಚಲಕ್ಕಿ ಅನ್ನ ತಿಂತಾ ಇದ್ದೆವು. ಪೌಷ್ಟಿಕಾಹಾರದಲ್ಲಿ ಕೊಚ್ಚಲಕ್ಕಿ ಇದ್ದು ಅಕ್ಕಿ ಕೊಡುವಂಥ ಪದ್ಧತಿ ಇದೆ. ನಾವು ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ರಾಗಿಯನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಂದು ಜಿಲ್ಲೆಗೆ ಕೂಡ ಆಹಾರ ಭಿನ್ನ ಭಿನ್ನ ಆಗಿರುವಂಥ ಕಾರಣಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಯಾ ಪ್ರದೇಶದ ಮತ್ತು ಜನರ ಆಹಾರ ಪದ್ಧತಿಗೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನು ತೀರ್ಮಾನ ಮಾಡಬೇಕು ಹೊರತು ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ಸಮುದಾಯಗಳಿಗೆ ಕೂಡ ಒಂದೇ ರೀತಿಯ ಆಹಾರ ಪದ್ಧತಿ ಅಂತ ಹೇಳುವಂಥದ್ದು ಖಂಡಿತ ತಪ್ಪು. ಸೊ ಅದಕ್ಕೋಸ್ಕರ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಮಾಡುವಂಥದ್ದನ್ನು ನಿಲ್ಲಿಸಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲ್ಲಿಗೆ ಸಂಬಂಧಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಟೆಂಡರ್ ಮಾಡಿಕೊಳ್ಳಬೇಕು ಮತ್ತು ಜನರೊಟ್ಟಿಗೆ ಚರ್ಚೆ ಮಾಡಿಕೊಂಡು ನಮಗೆ ಯಾವ ಆಹಾರ ಪದ್ಧತಿ, ಯಾವ ಆಹಾರ ಬೇಕು, ಯಾವ ರೀತಿಯ ಪೌಷ್ಟಿಕ ಆಹಾರ ಬೇಕು ಅಂತ ಹೇಳುವಂಥದ್ದು ನಾವು ಜನ ತೀರ್ಮಾನ ಮಾಡಬೇಕು. ಸರ್ಕಾರ ಅದನ್ನು ಅನುಸರಿಸಬೇಕು ಹೊರತು ಅವರೇ ಏಕಾಏಕಿಯಾಗಿ ಕೇಂದ್ರೀಯ ಮಟ್ಟದಲ್ಲಿ ತೀರ್ಮಾನ ಮಾಡುವಂಥದ್ದು ಸರ್ವತಾ ತಪ್ಪು. ಪುನಃ ಅದನ್ನು ಜಿಲ್ಲಾ ಮಟ್ಟದ ಟೆಂಡರ್ ಪದ್ಧತಿ ತರಬೇಕು. ಜನರೊಟ್ಟಿಗೆ ಚರ್ಚೆ ಮಾಡಿಕೊಂಡು ಯಾವ ರೀತಿಯ ಆಹಾರ ಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಸರಿಯಾಗಿ ಆಹಾರವನ್ನು ವಿತರಣೆ ಮಾಡುವಂಥ ಒಂದು ಕ್ರಮವನ್ನು ಅವರು ತೆಗೆದುಕೊಳ್ಳಬೇಕು. ಇದು ಬಹಳ ಮುಖ್ಯವಾದ್ದು. ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಈ ಟೆಂಡರ್ ಪ್ರಕ್ರಿಯೆಯಿಂದ ಏನು 1 ತಿಂಗಳು, 2 ತಿಂಗಳು, 3 ತಿಂಗಳು, ಈಗ ನೋಡಿ 6 ತಿಂಗಳು ಆಗ್ತಾ ಬಂತು ಗ್ಯಾಪ್ ಆಗಿ, ಆಯಿತಾ. ಸೊ ಯಾವುದೇ ರೀತಿಯಲ್ಲಿ ಗ್ಯಾಪ್ ಆಗದ ಹಾಗೆ ಅವರೊಂದು ನೀತಿಯಲ್ಲಿ ಇದಕ್ಕೆ ಒಂದು ಬದಲಾವಣೆ ತರಬೇಕು, ಒಂದು ನೀತಿ ಮಾಡಬೇಕು. ಇದು ಟೆಂಡರ್ ಪ್ರಕ್ರಿಯೆ ಎಲ್ಲಿ ಯಾರು ವಿಳಂಬ ಮಾಡ್ತಾರೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದನ್ನು ಮಾಡಲೇಬೇಕಾದದ್ದು. ಸೊ ಅದನ್ನು ಕೂಡ ಸರ್ಕಾರ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಕಾನೂನು ತಿದ್ದುಪಡಿಯನ್ನು ಇದರ ಸಂದರ್ಭದಲ್ಲಿ ತರಬೇಕು, ನೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇದಾಗಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ವೈಯಕ್ತಿಕ ಹಕ್ಕು ಇರ್ಬೋದು, ಸಮುದಾಯ ಹಕ್ಕು ಇರ್ಬೋದು, ಬಹಳ ಏನು ಪ್ರಗತಿ ಅರಣ್ಯ ಹಕ್ಕಿನಲ್ಲಿ ಏನೇನೂ ಸಾಲದು. ಸೊ ಪೂರ್ತಿ ನೆನೆಗುದಿಗೆ ಬಿದ್ದಿದೆ. ಸೊ ಅದರ ಮೇಲೆ ಯಾವುದೇ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ಕಾಣ್ತಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಅರಣ್ಯ ಹಕ್ಕು ಸಮಿತಿಗಳು, ಅರಣ್ಯ ಹಕ್ಕು ಗ್ರಾಮ ಸಭೆಗಳು ಅದನ್ನು ಪುನರ್ರಚಿಸುವಂಥದ್ದು ಮತ್ತು ಇವತ್ತಿನ ಸಂದರ್ಭ ಏನು ಅದಕ್ಕೆ ಸರಿಯಾಗಿ ಪುನಃ ಅದಕ್ಕೆ ಒಂದು ಚಾಲನೆ ಕೊಟ್ಟು ನಾವು ಅಲ್ಲಿಂದ ಏನು 2012ರ ತಿದ್ದುಪಡಿಯಲ್ಲಿ ಬಹಳ ಸ್ಪಷ್ಟ ಇದೆ. ಅರಣ್ಯ ಹಕ್ಕಿನಲ್ಲಿ ಗ್ರಾಮ ಸಭೆಯಿಂದ ತೀರ್ಮಾನ ಆದಂತಹ ಒಂದು ಕಡತ ಏನಿದೆ ಅದು ಉಪವಿಭಾಗಾಧಿಕಾರಿಗಳ ಹಂತದಲ್ಲಿ ಅಥವಾ ಜಿಲ್ಲಾ ಮಟ್ಟದ ಹಂತದಲ್ಲಿ ಅದನ್ನು ನಾವು ಅದನ್ನು ರದ್ದು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಏನಿದ್ರು ಕೂಡ ಅಲ್ಲಿಗೇನೆ ಕಳಿಸಬೇಕು. ಆಮೇಲೆ ಇದು ಉಪವಿಭಾಗಾಧಿಕಾರಿಗಳ ಹಂತದ ಸಮಿತಿಯಲ್ಲೇ ತೀರ್ಮಾನ ಆಗಬೇಕು ಹೊರತು
ಪತ್ರ ವ್ಯವಹಾರದ ಮೂಲಕ ಆಗಲಿ ಕಡತವನ್ನು ಅರಣ್ಯ ಇಲಾಖೆಗೆ ಕಳಿಸುವುದಾಗಲಿ ಇದು ತಪ್ಪು ಅಂತ ಹೇಳುವಂಥದ್ದನ್ನು 2012ರ ತಿದ್ದುಪಡಿಯಲ್ಲಿ ಹೇಳಿದ್ದಾರೆ. ಸೊ 2012ರ ತಿದ್ದುಪಡಿಗೆ ಸರಿಯಾಗಿ ಪುನಃ ಅರಣ್ಯ ಹಕ್ಕು ಇದಕ್ಕೆ ಏನು ಕಾನೂನಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮುಂದುವರಿಕಾ ಕೆಲಸಗಳನ್ನು ಮಾಡುವುದು ತುಂಬ ಅಗತ್ಯ, ಮುಂದುವರಿಕಾ ಅನುಸರಣೆಗಳನ್ನು ಮಾಡುವುದು ತುಂಬ ಅಗತ್ಯ. ಸೊ ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಅರಣ್ಯ ಹಕ್ಕು ಸಮಿತಿಗಳು ಮತ್ತು ಅರಣ್ಯ ಹಕ್ಕು ಗ್ರಾಮ ಸಭೆಗಳು ಒಂದು ಸಕ್ರಿಯವಾಗಿ ಕಡತಗಳನ್ನು ಪರಿಶೀಲಿಸಿ ನಮ್ಮ ಅರಣ್ಯ ಹಕ್ಕು ಯಾವ ರೀತಿಯಲ್ಲಿ ಇದೆ ಅಲ್ಲಿಂದ ನಮ್ಮ ಅರಣ್ಯ ಹಕ್ಕು ಎಲ್ರಿಗೂ ಆಗೋ ಹಾಗೆ ನೋಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನೊಂದು ಅರಣ್ಯ ಹಕ್ಕು ಆದಲ್ಲಿ ಕೂಡ ಜನ ನಿಜವಾಗಿ ಎಷ್ಟು ಅರಣ್ಯ ಹಕ್ಕು ಅನುಭವಿಸ್ತಾ ಇದ್ದಾರೆ ಅಷ್ಟಕ್ಕೆ ಹಕ್ಕುಪತ್ರ ಮಾಡಿಲ್ಲ, ಎಲ್ಲ 1 ಗುಂಟೆ 2 ಗುಂಟೆಗೆ ಹಕ್ಕುಪತ್ರ ಮಾಡಿದ್ದಾರೆ. ಆ ಹಕ್ಕುಪತ್ರವನ್ನು ರದ್ದು ಮಾಡಿ ಜನರು ಎಷ್ಟು ಅನುಭವಿಸ್ತಾ ಇದ್ದಾರೆ, ಎಷ್ಟು ಎಕರೆ ಪ್ರದೇಶದಲ್ಲಿ ಅವರು ಕೃಷಿ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ಪುನಃ ಅರಣ್ಯ ಹಕ್ಕನ್ನು ಚಾಲನೆಗೆ ತರಬೇಕು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಮೂರನೇದ್ದು ಲ್ಯಾಂಡ್ ಸೊಸೈಟಿ ಇಲ್ಲಿ ರಚನೆ ಮಾಡಿರುವುದೇ ಏನು ಕಿರುಅರಣ್ಯ ಉತ್ಪನ್ನಗಳ ಸಂಗ್ರಹ ಮಾರಾಟ, ಅದನ್ನು ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಅದರ ವ್ಯಾಲ್ಯೂ ಎಡಿಷನ್ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ಜನರ ಜೀವನಾಧಾರ ಸುಧಾರಣೆ ಆಗಬೇಕು ಅಂತ ಹೇಳಿ ಲ್ಯಾಂಡ್ ಸೊಸೈಟಿ ರಚನೆ ಆಗಿದೆ. ಕಳೆದ 4 ವರ್ಷಗಳು ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ಅವರು ಯಾರು ಅರಣ್ಯ ಇಲಾಖೆಯ ಪ್ರತಿನಿಧಿ ಅದರ ಅಧ್ಯಕ್ಷರಾಗಿರುವುದರಿಂದಾಗಿ ಅದರಲ್ಲಿ ಯಾವುದೇ ರೀತಿಯ ಮುನ್ನಡೆ ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಸರ್ಕಾರ ಈ ಬಗ್ಗೆ ತುರ್ತು ಕ್ರಮ ತೆಗೆದುಕೊಂಡು ನಮ್ಮ ಸಾಗರ ಹೊಸನಗರ ಲ್ಯಾಂಡ್ ಸೊಸೈಟಿಗೆ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡುವ ಮಾರಾಟ ಮಾಡುವ ಒಂದು ಅದಕ್ಕೆ ಚಾಲನೆ ಕೊಡಬೇಕು ಮತ್ತು ಅದಕ್ಕೆ ಎಷ್ಟು ಅನುದಾನ ಬೇಕು ಅಂತೇಳಿ ಹೇಳಿ ಒಂದು ಪ್ಲ್ಯಾನ್ ಮಾಡಿ ಅಷ್ಟು ಅನುದಾನವನ್ನು ಮಂಜೂರು ಮಾಡಬೇಕು. ಮತ್ತು ಸರ್ಕಾರ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಈ ಕಿರು ಅರಣ್ಯ ಉತ್ಪನ್ನಗಳ ಸಂಗ್ರಹ ಮಾರಾಟಕ್ಕೆ ಹೇಳಿ ಎಲ್ಲ ಲ್ಯಾಂಡ್ ಸೊಸೈಟಿಗಳಿಗೆ ಕೊಡ್ತಾ ಇದೆ. ಸೊ ಈಗ ನಮ್ಮ ಈ ಲ್ಯಾಂಡ್ ಸೊಸೈಟಿ ಕಳೆದ 3 ವರ್ಷಗಳಲ್ಲಿ ಕೆಲಸ ಮಾಡದೇ ಇರುವುದರಿಂದಾಗಿ ಪ್ರತಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಹಾಗೆ 15 ಲಕ್ಷ ರೂಪಾಯಿ ನಮ್ಮ ಇಲ್ಲಿಯ ಜನರಿಗೆ ನಷ್ಟ ಆಯಿತು ಈ ರೀತಿಯ ವಿಳಂಬ ಧೋರಣೆಯಿಂದ. ಸೊ ಅದಕ್ಕೋಸ್ಕರ ತಕ್ಷಣ ಚಾಲನೆಗೆ ತರಬೇಕು ಮತ್ತು ಇದಕ್ಕೆ ಬೇಕಾದಂಥ ಕಾರ್ಯಪ್ರವೃತ್ತರಾಗುವುದಕ್ಕೆ ಏನೆಲ್ಲ ಬೇಕು ನಮ್ಮ ಇಲಾಖೆಗಳಲ್ಲಿ ತಾಂತ್ರಿಕವಾಗಿ ಇದ್ದ ದೋಷಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಇರ್ಬೋದು, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಜವಾಬ್ದಾರಿಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು ಇರ್ಬೋದು, ಇದೆಲ್ಲವನ್ನು ಕೂಡ ತಕ್ಷಣ ಮಾಡಬೇಕು ಅಂತೇಳಿ